ಮೀಟ್ ನೋಡಿ ಸಕ್ಕತ್ತಾಗಿ ಟೆಂಡರ್ ಆಗಿದೆ, ಹೊತ್ತಲ್ಲಿ ಫ್ರೆಶ್ ಆಗಿದೆ, ಒಟ್ಟಿನಲ್ಲಿ ಆಯಿಲಿ ಆಗಿದೆ ಗುರು. ನೋಡು ಈ ಥರ ಕಚ್ಚಿ ಒಳಗಡೆ ತುಪ್ಪ ಇರುತ್ತೆ, ತುಪ್ಪನ ಸವಿಬಹುದು. ಒಂದೇ ಸರಿ ಬಂದ್ಬಿಡ್ತು ಬಾಯಿ ಒಳಗಡೆ. ಆಮೇಲೆ ಜ್ಯೂಸಿ ಆಗಿದೆ ಚಿಕನ್ನು, ಕಟ್ಟೆ ಆಗೋಯ್ತು. ಪ್ರತಿಯೊಂದು ಹೋಟ್ಲಲ್ಲೂ ಒಂದೊಂದು ಸ್ಪೆಷಲ್ ಅಂತ ಅಂತಿರ್ತೀವಿ, ಇದು ಬಂದು ಮಟನ್ ಸ್ಪೆಷಲ್ ಅಂತ. ಸೊ ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವಿವತ್ತು ಭಾನುವಾರದ ಬಾಡೂಟಕ್ಕೆ ಕತ್ರಗುಪ್ಪೆ ಹತ್ರ ಇರೋ ಚಿರು ಬಿರಿಯಾನಿ ಹೌಸ್ಗೆ ಬಂದಿದ್ದೀವಿ. ಇದು ಬಂದು ಒಂದು ತಿಂಗಳಿಂದ ಓಪನ್ ಆಗಿರೋವಂಥದ್ದು. ಸೊ ಇಲ್ಲಿ ಬಿರಿಯಾನಿ ಸಿಗುತ್ತೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಜೊತೆಗೆ ನಾಟಿ ಸ್ಟೈಲು ಮಟನ್ ಚಿಕನ್ ಐಟಮ್ಗಳು ಸಿಗುತ್ತಂತೆ. ಸೊ ಮಾಡ್ರನ್ ಸ್ಟೈಲಲ್ಲಿ, ಸೊ ಇವಾಗಿನ ಒಂದು ಟ್ರೆಂಡ್ಗೆ ತಕ್ಕನಂಗೆ ಒಂದು ಅಟ್ಮಾಸ್ಫಿಯರ್ ಕೊಟ್ಟು ನಾಟಿ ಸ್ಟೈಲ್ ಊಟ ಕೊಡ್ತಿದ್ದಾರಂತೆ. ಸೊ ಹೋಗಿ ಓನರ್ ಹತ್ರ ಮಾತಾಡಿಕೊಂಡು ಏನೇನು ಸಿಗುತ್ತೆ ಅಂತ ಕೇಳ್ಕೊಂಡು ಇನ್ನೊಂದ್ಸರಿ ತಿಳ್ಕೊಂಡು ಬರೋಣ ಬನ್ನಿ. ಸೊ ಇಲ್ಲಿ ಎಕ್ಸಾಕ್ಟ್ ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು. ಕತ್ರಗುಪ್ಪೆಯಲ್ಲಿರೋ ತಾಜಾ ತಿಂಡಿ ಆಪೋಸಿಟಲ್ಲೇ ಇರೋವಂಥದ್ದು ಚಿರು ಬಿರಿಯಾನಿ ಹೌಸು. ಸೊ ಒಳಗಡೆ ಹೋಗ್ಬಿಟ್ಟು ಚೆಕ್ ಮಾಡೋಣ ಬನ್ನಿ ಏನೇನಿದೆ ಅಂತ. ಹಂಗೆ ಬ್ಯಾಟಿಂಗ್ ಕೂಡ ಮಾಡೋಣ. ಮಧ್ಯಾಹ್ನ ಆಗಿದೆ, ಹೊಟ್ಟೆ ಚುರು ಅಂತ ಇದೆ. ಹಾಯ್ ಸರ್. ಹಾಯ್, ನಿಮ್ಮ ಹೆಸರು ಸರ್? ಸರ್ ರಾಜು ಅಂತ. ಓಕೆ, ಈ ಚಿರು ಬಿರಿಯಾನಿ ಹೌಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಯಾವಾಗ ಸ್ಟಾರ್ಟ್ ಆಯಿತು, ಏನೇನು ಸಿಗುತ್ತೆ? ಚಿರೋಸ್ ಬಿರಿಯಾನಿ ಅನ್ನೋದು May 24th ಓಪನ್ ಆಗಿದೆ. ರೆಗ್ಯುಲರ್ ಆಗಿ 7 o'clock ಓಪನ್ ಇರುತ್ತೆ ಮಾರ್ನಿಂಗು, ಟಿಲ್ 11 o'clockವರೆಗೂ ಇರುತ್ತೆ. ಸಂಡೇಸ್ ಬಂದು ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಸ್ಟಾರ್ಟ್ ಆಗಿದೆ. ಮಾರ್ನಿಂಗ್ 4 o'clock ಇರುತ್ತೆ. 4 o'clockಯಿಂದ ಬಿರಿಯಾನಿ, ಚಾಪ್ಸು, ಇಡ್ಲಿ, ದೋಸೆ ಎಲ್ಲ ಸಿಗುತ್ತೆ. ಬರೀ ಸಂಡೇ ಮಾತ್ರ? ಸಂಡೇ ಮಾತ್ರ. ಬಟ್ ರೆಗ್ಯುಲರ್ ಡೇಸಲ್ಲಿ 7 to 11ವರೆಗೂ ಕಂಟಿನ್ಯೂಸ್ ಆಗಿ ಎಲ್ಲ ಇರುತ್ತೆ. ಮಾರ್ನಿಂಗ್ 7ಇಂದನೇ? ಮಾರ್ನಿಂಗ್ 7ಇಂದ ಇರುತ್ತೆ. ಕಾಲ್ ಸೊಪ್ಪು, ಇಡ್ಲಿ, ದೋಸೆ, ಚಿಲ್ಲಿ ಚಿಕನ್ನು, ಪೆಪ್ಪರ್ ಚಿಕನ್ನು, ಬಿರಿಯಾನಿ, ಮಟನ್ ಚಾಪ್ಸು, ಕೈಮಾ ಬಾಲ್ಸ್ ಎಲ್ಲ ಸಿಗುತ್ತೆ. ಯಾವುದು ಸರ್ ಫೇಮಸ್ ಇಲ್ಲಿ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಫೇಮಸ್ ಬಂದು ಸ್ಪೆಷಲ್ ಚಿಕನ್ ಅಂತ ಒಂದು ಮಾಡ್ತೀವಿ, ಮತ್ತೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಓಕೆ. ಕಬಾಬು ಒಳ್ಳೆ ಟೇಸ್ಟಲ್ಲಿ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ಮನೆಯಲ್ಲಿ ಯೂಸ್ ಮಾಡುವಂಥ ಮಸಾಲಾನ ಯೂಸ್ ಮಾಡಿಕೊಂಡೇ ನಾವಿಲ್ಲಿ ಕುಕ್ ಮಾಡೋದು. ಯಾರು ಬೇಕಾದರೂ ಬಂದು ವಿಸಿಟ್ ಮಾಡ್ಬೋದು, ಕಿಚನ್ನ ವಿಸಿಟ್ ಮಾಡಿ ನಾವೇನೇನು ಮಸಾಲ ಯೂಸ್ ಮಾಡ್ತಿದ್ದೀವಿ, ಯಾವ ಆಯಿಲ್ ಯೂಸ್ ಮಾಡ್ತಿದ್ದೀವಿ ಅಂತ ಪ್ರತಿಯೊಂದು ನೋಡ್ಬೋದು. ರಿಫೈಂಡ್ ಆಯಿಲ್, ಸನ್ಫ್ಲವರ್ ಆಯಿಲೇ ನಾವು ಯೂಸ್ ಮಾಡ್ತಾ ಇರೋದು ಪ್ರೆಸೆಂಟ್. ಕಂಪ್ಲೀಟ್ ಸೌತ್ ಇಂಡಿಯನ್ ನಾಟಿ ಸ್ಟೈಲಲ್ಲೇ ಮಾಡ್ತಾ ಇದ್ದೀವಿ. ನಾಟಿ ಸ್ಟೈಲ್ 100% ನಾಟಿ ಸ್ಟೈಲ್. ಓಕೆ, ಪ್ರೈಸಸ್ ಎಲ್ಲ ಹೆಂಗೆ ಕೊಡ್ತಿದ್ದೀರಾ ಸರ್? ನಿಮಗೆ ಚಿಕನ್ ಬಿರಿಯಾನಿ ಬಂದು 130 ಇದೆ, ಮಟನ್ ಬಿರಿಯಾನಿ ಬಂದು 220 ಇದೆ. ಮಿಕ್ಕಿದ ಸ್ಟಾರ್ಟರ್ಸ್ ಎಲ್ಲ ರೀಸನಬಲ್ ರೇಟಲ್ಲೇ ಇದೆ. ಈ ಸುತ್ತಮುತ್ತಲು ಎಲ್ಲೂ ಕೊಡದೇ ಇರೋವಂಥ ರೇಟಲ್ಲಿ ಕಬಾಬ್ನ ಪರ್ kg 480 rupees ಕೊಡ್ತಾ ಇದ್ದೀವಿ. ಅದೊಂದು ದೊಡ್ಡ ವಿಚಾರ ಆ್ಯಕ್ಚುಲಿ ಹೇಳ್ಬೇಕು, ಎಲ್ಲೂ ಸಿಗಲ್ಲ ನಿಮ್ಗೆ ಈ ಬ್ಯಾಂಗ್ಳೂರಲ್ಲಿ. ಮತ್ತು ಕಾಂಬೋ 179 ಕೊಡ್ತಾ ಇದ್ದೀವಿ. ಕಾಂಬೋ ಇದೆಯಾ? ಹೌದು, 100% ಕಾಂಬೋ. ಚಿಕನ್ ಕಾಂಬೋ? ಚಿಕನ್ ಕಾಂಬೋನೂ ಇದೆ, ಮಟನ್ ಕಾಂಬೋ. ಏನೇನಿದೆ ಚಿಕನ್ ಕಾಂಬೋ? ಚಿಕನ್ ಕಾಂಬೋಲಿ ಬಿರಿಯಾನಿ ರೈಸ್ ಸಿಗುತ್ತೆ, ಒಂದು ಮೊಟ್ಟೆ ಸಿಗುತ್ತೆ, 1 piece ಕಬಾಬ್ ಸಿಗುತ್ತೆ, ಚಿಲ್ಲಿ ಚಿಕನ್ 2 piece ಸಿಗುತ್ತೆ, ಸ್ಪೆಷಲ್ ಚಿಕನ್ 2 piece ಸಿಗುತ್ತೆ. ಸೊ ಇದೆಷ್ಟು? 179? 179. ಮಟನ್? ಮಟನ್ನು 320. 320. ಅದೆಲ್ಲ ಏನೇನು ಸಿಗುತ್ತೆ? ಮಟನಲ್ಲಿ ಮಟನ್ ಬಿರಿಯಾನಿ ಪ್ಲಸ್ 2 piece ಸಿಗುತ್ತೆ, ಮಟನ್ ಚಾಪ್ಸ್ 1 piece, ಕೈಮಾ ಬಾಲ್ 1 piece, ಪರೋಟ 1 piece. ಸೊ ಮಟನ್ ಬಿರಿಯಾನಿ ರೈಸ್ ಅಥವಾ ಮಟನ್ ಬಿರಿಯಾನಿನೇನಾ? ಬಿರಿಯಾನಿ ಪ್ಲಸ್ 1 piece. ಸರ್ ಅಡ್ರೆಸ್ ಬಂದು ಕತ್ರಗುಪ್ಪೆ ಸಿಗ್ನಲ್ಲು, ಆಪೋಸಿಟ್ ತಾಜಾ ತಿಂಡಿ. ತಾಜಾ ತಿಂಡಿ ಅಲ್ಲಿ ನಿಮಗೆ ಚಿರೋಸ್ ಬಿರಿಯಾನಿ ಹೌಸ್ ಅಂತ ಇದೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಿಮಗೆ ಈಸಿಯಾಗಿ ಲೊಕೇಶನ್ ಸಿಗುತ್ತೆ, ಈಸಿಯಾಗಿ ಬರ್ಬೋದು. ಮೈನ್ ರೋಡಲ್ಲೇ ಇದೆ. ಥ್ಯಾಂಕ್ ಯು. ಇದು ನೋಡಿ, ನಿಮಗೆ ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಇದೇ ಕಲರಲ್ಲಿ ಸಿಗುತ್ತೆ. ಸೇಮ್ ಕಲರ್? ಸೇಮ್ ಕಲರಲ್ಲಿ, ಕಂಪ್ಲೀಟ್ ನಾಟಿ ಸ್ಟೈಲು. ನಾವು ಯೂಸ್ ಮಾಡೋವಂಥದ್ದು ಬಂದು ಪುದೀನ, ಕೊತ್ತಂಬರಿನ ಯೂಸ್ ಮಾಡಿನೇ ಈ ಕಲರ್ ಬರುತ್ತೆ. ಯಾವುದೇ ರೀತಿ ಕಲರ್ಸ್ನ ನಾವು ಯೂಸ್ ಮಾಡೋದಿಲ್ಲ. ಓಕೆ, ಕಂಪ್ಲೀಟಾಗಿ ನೋಡ್ಬೋದು. ಇದು ಮಟನ್ ಬಿರಿಯಾನಿ. ಮಟನ್ ತುಂಬ ಸಾಫ್ಟ್ ಆಗಿರುತ್ತೆ ರೆಗ್ಯುಲರ್ ಆಗಿ ನಮ್ಮ ಹತ್ರ. ಸೊ ಮರಿ ಎಲ್ಲ ಯಾವ ಥರ ಎಲ್ಲಿಂದ ತರ್ತೀರಾ ಸರ್? 100% ಒಳ್ಳೆ ನಾಟಿ ಮರಿನೇ ಓಡಿಸ್ತೀವಿ. ಅಂದರೆ ಇಷ್ಟು kg ಒಳಗಡೆ ಇರುತ್ತೆ? ಹೌದು, ಎಳೆ ಮರಿನೇ ಓಡಿಸಿನೇ ನಾವು ಕುಕ್ ಮಾಡೋದು ಯಾವಾಗಲೂ. ಇದು ಚಿಕನ್ ಬಿರಿಯಾನಿ. ಇದು ಬಂದು ನಿಮಗೆ ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ನಮ್ಮಲ್ಲಿ 130 rupees. ಒಂದ್ಸಲಿ ನೋಡ್ಬೋದು, ಡಿಫ್ರೆಂಟ್ ಫ್ಲೇವರ್. ಇಡೀ ಬೆಂಗಳೂರಲ್ಲಿ ನಿಮಗೆ ಈ ಥರ ಒಂದು ಫ್ಲೇವರ್ ಬಿರಿಯಾನಿ ಸಿಗೋದೇ ಇಲ್ಲ. ಓಕೆ, ಸೊ ಅಂಥ ಬಿರಿಯಾನಿ ಇದು. ಸೊ ಎಲ್ಲ ದಮ್ ಬಿರಿಯಾನಿನೇ? 100% ದಮ್ ಬಿರಿಯಾನಿ. ಇದೇನು ಸರ್ ಇದು? ಸರ್ ಇದು ಪೆಪ್ಪರ್ ಚಿಕನ್ನು. ನಮ್ಮಲ್ಲಿ ಆ್ಯಕ್ಚುಲಿ ತುಂಬ ಫಾಸ್ಟ್ ಮೂವಿಂಗು ಮತ್ತು ತುಂಬ ದಿನಕ್ಕೆ 4 ರಿಂದ 5 ಸಲ ಕುಕ್ ಮಾಡ್ತೀವಿ. ಖಾಲಿ ಆದಂಗೆ ಹೌದು, ಖಾಲಿ ಆದಂಗೆ. ಯಾಕೆಂದರೆ ಫ್ರೆಶ್ ಆಗಿ ಕೊಡಬೇಕು, ಪ್ಲಸ್ ಯಾವುದೇ ರೀತಿ ಟೇಸ್ಟ್ ಕೆಡಬಾರ್ದು ಅನ್ನೋ ಉದ್ದೇಶಕ್ಕೆ 4 ರಿಂದ 5 ಸಲ ಕುಕ್ ಮಾಡ್ತೀವಿ ಪರ್ ಡೇ. ಒಳ್ಳೆ ಡಿಫ್ರೆಂಟ್ ನಾಟಿ ಸ್ಟೈಲ್ ಪೆಪ್ಪರ್ ಚಿಕನ್ನೇ ಮಾಡೋದು. ಪ್ರತಿಯೊಂದು ಹೋಟ್ಲಲ್ಲೂ ಒಂದೊಂದು ಸ್ಪೆಷಲ್ ಅಂತ ಅಂತಿರ್ತೀವಿ, ಇದು ಬಂದು ಮಟನ್ ಸ್ಪೆಷಲ್ ಅಂತ. ನಿಮಗೆ ಮಕ್ಕಳಿಗೆ ಖಾರ ಯಾರು ತಿನ್ನಲ್ಲ ಅಂಥವ್ರಿಗೆ ಒಳ್ಳೆ ಟೇಸ್ಟ್ ಕೊಡುವಂಥ ಮಟನ್ ಚಾಪ್ಸ್ ಥರ, ಬಟ್ ಮಟನ್ ಸ್ಪೆಷಲ್ ಗ್ರೇವಿ ಟೈಪ್.
ಓಕೆ ಓಕೆ. ತುಂಬ ಒಳ್ಳೆ ಸಕ್ಕತ್ತಾಗಿರುತ್ತೆ. ಚಿರು ಬಿರಿಯಾನಿ ಹೌಸ್ ಸ್ಪೆಷಲ್ ಇದು. ಹೌದು 100% ಸ್ಪೆಷಲ್. ನೆಕ್ಸ್ಟ್ ನೋಡಿ, ನೀವು ಹಾಗೆ ಜಸ್ಟ್ ನೋಡಿ ಗ್ರೀನ್ ಕಲರ್ ನಾಟಿ ಸ್ಟೈಲು ಮಟನ್ ಚಾಪ್ಸು. ಕಂಪ್ಲೀಟಾಗಿ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಪಾಲಕ್ ಯೂಸ್ ಮಾಡ್ತೀವಿ. ಇದಕ್ಕೆ ಚಾಪ್ಸ್ ಪೀಸೆ ಅಂತಲೇ ಓಡಿಸ್ತೀವಿ ಸಪ್ರೇಟಾಗಿ. ರೆಗ್ಯುಲರ್ ಮಟನ್ ಅಲ್ಲ ಇದು. ಚಾಪ್ಸ್ ಪೀಸ್ ಅಂತಲೇ ಸಪ್ರೇಟಾಗಿ ಬರುತ್ತೆ, ಅದನ್ನೇ ಓಡಿಸಿ ನಾವು ಕುಕ್ ಮಾಡೋದು. ಆಗಲೇ ನಾನು ಹೇಳ್ದಂಗೆ ಕೈಮಾ ಬಾಲ್ ನೋಡಿ ಹೇಗಿದೆ ಅಂತ. ಈ ಸೈಜಲ್ಲಿ ನಮ್ಮದು ಕೈಮಾ ಬಾಲ್ ಬರುತ್ತೆ. ಎಷ್ಟು ಪೀಸ್ ಬರುತ್ತೆ ಒಂದು ಪ್ಲೇಟಲ್ಲಿ? ಸರ್, ಒಂದು ಪ್ಲೇಟ್ಗೆ 3 ಪೀಸ್ ಬರುತ್ತೆ. ನಿಮಗೆ 150 ರೂಪಾಯಿ ಚಾರ್ಜ್ ಇರುತ್ತೆ. ಯಾಕೆ ಜಾಸ್ತಿ ಅಂತ ಕೆಲವ್ರಿಗೆ ಅನ್ನಿಸ್ಬೋದು, ಅಷ್ಟೊಂದು ಕಾಸ್ಟ್ಲಿ ಆಗುತ್ತಾ ಅಂತ. ಒಂದ್ಸಲ ನೀವು ಉಂಡೆ ನೋಡಿ ಎಷ್ಟಪ್ಪ ಇದೆ ನಮ್ಮದು ಅಂತ. ಜೊತೆಗೆ ನಿಮಗೆ ಗ್ರೇವಿ ಟೇಸ್ಟ್, ನೀವು ಪರೋಟ ಆಗಿರಲಿ ಚಪಾತಿ ಆಗಿರಲಿ ತೊಗೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ನಿಮಗೆ. ಓಕೆ. ಆಗಲೇ ನಾನು ಹೇಳಿದೆ ನಿಮಗೆ ಸ್ಪೆಷಲ್ ಚಿಕನ್, ಸ್ಪೆಷಲ್ ಮಟನ್ ಅಂತ. ಆಗಲೇ ಮಟನ್ ಹೇಳಿದ್ದೀನಿ, ಇದು ಸ್ಪೆಷಲ್ ಚಿಕನ್ನು. ಅದು ಮಟನು, ಇದು ಚಿಕನ್ನು. ಇದು ಕೂಡ ಅದೇ ಥರ ಇರುತ್ತೆ, ಸೇಮ್ ಟು ಸೇಮ್ ಒಳ್ಳೆ ಟೇಸ್ಟ್ ಇರುತ್ತೆ. ದಯವಿಟ್ಟು ಬಂದವರು ಫಸ್ಟ್ ಇದನ್ನು ಕೇಳಿ ಟೇಸ್ಟ್ ಮಾಡಿ. ಇಡೀ ಬೆಂಗಳೂರಲ್ಲಿ ನಿಮಗೆ ಟೇಸ್ಟ್ ಎಲ್ಲ ಸಿಗಲ್ಲ. ಗಟ್ಟಿ ಇದೆ ಮಸಾಲೆ ಕೂಡ 100% ಗಟ್ಟಿ ಇದೆ. ಇಡ್ಲಿ ದೋಸೆಗೆ ಪರೋಟ ಚಪಾತಿಗೆ ಸಕ್ಕತ್ತಾಗಿರುತ್ತೆ. ನೋಡಿ, ಇದು ಕಬಾಬ್ ಮಸಾಲೆ ಮಾಡಿ ಇಟ್ಟಿರೋದು ಆಲ್ರೆಡಿ ಮ್ಯಾರಿನೇಟ್ ಆಗೋದಕ್ಕೆ ಅಂತೇಳಿ. 1 ಅವರ್ ಬಿಫೋರ್, ಅಂದರೆ ಕುಕ್ ಮಾಡೋದಕ್ಕೂ 1 ಅವರ್ ಬಿಫೋರ್ ನಾವು ಇದನ್ನು ಮ್ಯಾರಿನೇಟ್ ಮಾಡ್ತೀವಿ. ಬಿಕಾಸ್ ಆಫ್ ಯಾಕೆ ಅಂದರೆ ಹಾಕುವಂಥ ಮಸಾಲೆ ಪೀಸಲ್ಲಿ ಹಿಡೀಲಿ ಅಂತ. ಈ ಮಸಾಲೆ ಬಂದು ಕಂಪ್ಲೀಟಾಗಿ ನಾವು ಮನೆಗೆ ಯೂಸ್ ಮಾಡುವಂಥ ಮಸಾಲೆ ಯೂಸ್ ಮಾಡಿಕೊಂಡೇ ಮಾಡ್ತೀವಿ. ಸೊ ಅದು ಬಿಟ್ಟು ಇದಕ್ಕೆ ಕಲರ್ ಕೂಡ ಯೂಸ್ ಮಾಡಿಲ್ಲ, ನೀವು ನೋಡ್ಬೋದು. ಕಲರ್ ಯೂಸ್ ಮಾಡಿಲ್ಲ. ವಿತೌಟ್ ಕಲರಲ್ಲಿ ನಾವು ಈ ಕಲರ್ ತರಿಸ್ತೇವೆ. ಡಿಶ್ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ತಿರುಗುತ್ತೆ. ಅದು ಎಲ್ಲರ ಮನೇಲೂ ಗೊತ್ತಿರುತ್ತೆ. ಆ ಮೆಣಸಿನ್ಕಾಯಿನ ಯೂಸ್ ಮಾಡಿ ನಾವು ಮಾಡಿರ್ತೀವಿ. ಒಂದ್ಸಲಿ ಟೇಸ್ಟ್ ಮಾಡಿ ಬಂದವರು ಪರ್ ಕಿಲೋ 480 ರುಪೀಸ್. ಇಡೀ ಬೆಂಗಳೂರಲ್ಲಿ ನಿಮ್ಗೆಲ್ಲೂ ಸಿಗಲ್ಲ ಈ ರೇಟ್ಗೆ. ಆ ರೇಟಿಗೆ ಸಿಗುತ್ತೆ ನಿಮಗೆ. ಚೆನ್ನಾಗಿದೆ. ಡಿಫ್ರೆಂಟ್ ಬಿರಿಯಾನಿ ಏನಿದೆ ಯೂಸ್ ಮಾಡೋದು ಪಾಲಕ್ ಯೂಸ್ ಮಾಡ್ತಾರೆ. ಸೊ ಟೇಸ್ಟ್ ತುಂಬ ಚೆನ್ನಾಗಿದೆ. ನಾವು ಬಿರಿಯಾನಿ ತೊಗೊಂಡ್ವಿ ಆ್ಯಂಡ್ ಚಾಪ್ಸ್ ತೊಗೊಂಡ್ವಿ, ಮಟನ್ ಚಾಪ್ಸ್ ಕೂಡ ತುಂಬ ಚೆನ್ನಾಗಿದೆ. ಯಾ ಓವರಾಲ್ ಇಟ್ ಇಸ್ ಗುಡ್. ಟೇಸ್ಟ್ ವರ್ತು. ಸೊ ಇಟ್ಸ್ ಲೈಕ್ ನಾನು 3ನೇ ಸತಿನೋ 4ನೇ ಸತಿನೋ ಚೆನ್ನಾಗಿದೆ. ಎಣ್ಣೆ ಕೆಡಲ್ಲ. ಸೊ ಸನ್ಫ್ಯೂರ್ ಅಲ್ಲ ಇದು? 100% ಸನ್ಫ್ಯೂರ್. ಸರ್ ಅಲ್ಲೇ ಇದೆ ನೋಡಿ, ಬಾಕ್ಸ್ ಅಲ್ಲೇ ಇದೆ ಸನ್ಫ್ಯೂರ್ದು. ಒಂದ್ಸಲಿ ಚೆಕ್ ಮಾಡಿ, ಕಾಣಿಸ್ತೀವಿ. ಬ್ಲೂ ಕಲರ್ ಬಾಕ್ಸ್. ಸೊ ಚಿರು ಬಿರಿಯಾನಿ ಹೌಸ್ಗೆ ಬಂದಿದ್ದೀವಿ. ಬಂದ್ಬಿಟ್ಟು ಬೇಜಾನ್ ಐಟಮ್ಸ್ಗಳು ತೊಗೊಂಡಿದ್ದೀವಿ ಗುರು. ಸಕ್ಕದಾಗಿ ಕಾಣ್ತಿದೆ ಮಾತ್ರ ನೋಡೋದಕ್ಕೆ. ಒಂದ್ಸರಿ ನೋಡಿ, ಒಂದ್ಸರಿ ನೀವು ಕಣ್ತುಂಬ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದೇನೆಂದರೆ ಮಟನ್ ಕಾಂಬೋ, ಚಿಕನ್ ಕಾಂಬೋ 2 ಸಿಗುತ್ತೆ. ಸೊ ಇದು ಒಂದು ಚಿಕನ್ ಕಾಂಬೋ ನೋಡಿ, ನಿಮಗೆ ಒಂದು ಪರೋಟ ಸಿಗುತ್ತೆ, ಚಿಕನ್ ಬಿರಿಯಾನಿ ರೈಸ್ ಸಿಗುತ್ತೆ, ಒಂದು ಸ್ಪೆಷಲ್ ಚಿಕನ್ ಪೀಸು 2 ಪೀಸ್ ಇದೆ, ಆಮೇಲೆ ಪೆಪ್ಪರ್ ಚಿಕನ್ 2 ಪೀಸ್ ಇದೆ, ಕಬಾಬ್ 1 ಪೀಸ್ ಸಿಗುತ್ತೆ. 179 ರುಪೀಸ್ ಇದು. ಸೊ ನಿಮಗೋಸ್ಕರ ಇದು. ಯಾರು ಬಂದರೆ ಲಿಮಿಟೆಡಾಗಿ ತಿಂತೀನಿ ಅಂದರೆ ಹೊಟ್ಟೆ ತುಂಬ ತಿನ್ಕೋಗ್ಬೋದು ಇದನ್ನು. ಮಟನ್ ಕಾಂಬೋನು ಇದೆ 330 ರೂಪಾಯಿ. ಸೊ ನಿಮ್ಗೆ ಅದು ಕೂಡ ಅವೈಲೇಬಲ್ ಇದೆ. ಬಿಸಿ ಕಾಲು ಸೂಪು, ಒಳ್ಳೆ ಜಿಡ್ಡೆಲ್ಲ ತೇಲ್ತಾ ಇದೆ ಹಂಗೇನೆ. ರುಚಿ ಸಕ್ಕತ್ತಾಗಿದೆ. ಆಮೇಲೆ ಮೈಲ್ಡಾಗಿದೆ. ಕಿಕ್ಕು ನಿಮಗೆ ಒಂದ್ಸಲಿ ಸಡನ್ನಾಗಿ ಹೊಡಿಯಲ್ಲ, ನಿಧಾನ ಕುಡಿಯುತ್ತೆ, ನಚ್ಚಗಾಗುತ್ತೆ ಹಂಗೆ ಗಂಟ್ಲು. ರುಚಿಯಾಗಿದೆ. ಒಟ್ಟಿನ ಸಕ್ಕತ್ತಾಗಿ ರುಚಿಯಾಗಿದೆ. ಕಾಲು ಆಲ್ರೆಡಿ ಬಿಟ್ಕೊಂಡ್ಬಿಟ್ಟಿದೆ. ಮೂಳೆನೇ ಸಪ್ರೇಟಾಗಿ ಹೋಗಿದೆ, ಮಾಂಸನೇ ಸಪ್ರೇಟಾಗಿ ಹೋಗಿದೆ, ಸಾಫ್ಟಾಗಿ ಹೋಗಿದೆ. ಕೈಯಲ್ಲಿ ಕಿತ್ತರೆ
ಆರಾಮಾಗಿ ಬಂದ್ಬಿಡ್ತೆ ಕೈಗೆ. ಕರೋಗುತ್ತೆ ಬಾಯಲ್ಲಿ. ಆಮೇಲೆ ಫ್ಲೇವರ್ ಮಾತ್ರ ಸಕ್ಕತ್ತಾಗಿದೆ ಮಾಂಸದಲ್ಲಿ. ಆ ಮಟನಲ್ಲಿ ಆ ಫ್ಲೇವರ್ ಸಿಗಬೇಕು, ಇಲ್ಲಾಂದರೆ ಮಜಾನೇ ಸಿಗಲ್ಲ ನಿಮಗೆ. ಈ ಸೂಪ್ ಕುಡಿದ್ರೂ ಏನು ಫ್ಲೇವರ್ ಸಿಗುತ್ತೋ ಸೇಮ್ ಆ ಒಂದು ಕಾಲು ತಿಂದಾಗ ಸಖತ್ತು ಅದೇ ಫ್ಲೇವರ್ ಸಿಗುತ್ತೆ ನಿಮಗೆ. ಈ ಥರ ಕಚ್ಚಿ ಒಳಗಡೆ ತುಪ್ಪ ಇರುತ್ತೆ, ತುಪ್ಪನ ಸವಿಬಹುದು ತೊಟ್ಟಿಗ್ತಾ ಇದ್ದಂಗೆ. ಒಂದೇ ಸರಿ ಬಂದ್ಬಿಡ್ತು ಬಾಯೊಳಗಡೆ ತುಪ್ಪ, ರುಚಿಯಾಗಿದೆ. ಒಂಥರ ಆಯಿಲಿಯಾಗಿ ಸಕ್ಕತ್ತಾಗಿ ಫ್ಲೇವರ್ಫುಲ್ಲಾಗಿದೆ, ಒಂಥರ ಚೆನ್ನಾಗಿದೆ. ಕಾಲ್ ಸೂಪ್ ಬಂದ್ಬಿಟ್ಟು ನಿಮಗೆ 7 ಇಂದ 11 ಸಿಗುತ್ತೆ. ಸೊ ಸಂಡೇ ಬಂದ್ಬಿಟ್ಟು ನಿಮ್ಗೆ ಅರ್ಲಿ ಮಾರ್ನಿಂಗಿಂದಲೂ ಇರುತ್ತೆ. ಸೊ ಬಂದರೆ ಬೆಳಗ್ಗೆ ಮರಿದೆ ಟ್ರೈ ಮಾಡಿ ಕಾಲ್ ಸೂಪ್. ಸೊ ಪೆಪ್ಪರ್ ಚಿಕನು ಆಯಿಲಿ ಆಗಿದೆ ಗುರು. ನೋಡ್ತಿದ್ರೆ ನಂತರ ಇಷ್ಟ ಆಗುತ್ತೆ, ತಿನ್ನಬೇಕು ಅಂತ. ಕಚ್ಚೋದೇ ಬೇಕಾಗಿಲ್ಲ, ನೀವು ಜಸ್ಟ್ ಒಂದು ಬೈಟ್ ತೆಗಿದ ತಕ್ಷಣ ಅಷ್ಟು ಸಿಗೋದು. ಕರಿಬೇವುದು ಟೇಸ್ಟು, ಆಮೇಲೆ ಮೆಣಸಿನ್ಕಾಯಿ ಹಾಕಿದರೆ ಹಸಿರು ಮೆಣಸಿನ್ಕಾಯಿ ಟೇಸ್ಟು ಸಿಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಪೆಪ್ಪರ್ ಟೇಸ್ಟು ಮೌತ್ ತುಂಬ ನಿಮಗೆ ಬಾಯಿ ತುಂಬ ಒಂದು ಖಾರನೇ ಜಾಸ್ತಿ ಹೊಡ್ಕೊಂಬಿಡ್ತು. ಅಬ್ಬಾ ಸಖತ್ತಾಗಿದೆ. ಬೆಳ್ಳುಳ್ಳಿ ಹಾಕಿದ್ರಲ್ಲ, ಬೆಳ್ಳುಳ್ಳಿದು ಸ್ವಲ್ಪ ನಿಮಗೆ ಟೇಸ್ಟು ಸಿಗುತ್ತೆ ತಿನ್ನೋದಕ್ಕೆ. ಫಸ್ಟು ಸಿಗೋದು ಜಾಸ್ತಿ ಸಿಗೋದು ನಿಮಗೆ ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ದು ಘಾಟು. ನಿಮ್ಮೆಣ್ಣೆ ನಿಂತ್ಕೊಂಡ್ರೆ ಸ್ವಲ್ಪ ಘಾಟ್ ಕಮ್ಮಿ ಆಗುತ್ತೆ, ಬಟ್ ಬಾಯಿ ತುಂಬ ಫುಲ್ಲು ಖಾರ ಸ್ಪ್ರೆಡ್ ಆಗೋಯ್ತು. ಲೈಟಾಗಂತೂ ಇಲ್ಲ, ಸಕಾಲ ಸ್ಟ್ರಾಂಗಾಗಿ ಸಕಾಲ ಮಾಡಿಕೊಟ್ಟಿದ್ದಾರೆ. ಕಬಾಬು ಆ್ಯಕ್ಚುಲಿ ಕಬಾಬ್ಗೆ ನಿಂಬೆಹಣ್ಣು ಬಿದ್ದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನನಗಿಲ್ಲಿ ಏನು ಇಷ್ಟ ಆಗಿದೆ ಅಂದರೆ ಕಬಾಬ್ದು, ಆ ಕಬಾಬ್ನ ಅವ್ರು ಹಾಕೋಕ್ಕೆ ಮುಂಚೆನೇ ತೋರಿಸಿದ್ರು. ಅವಾಗೇನೇ ಘಮ ಅಂತಿತ್ತು. ಅದು ಎಣ್ಣೆಗೆ ಹಾಕೋಕ್ಕೆ ಮುಂಚೆನೇ ಸ್ಮೆಲ್ಲು, ಆ ಫ್ಲೇವರು. ಆಮೇಲೆ ಇನ್ನೊಂದೇನೆಂದರೆ ಈ ಕೋಟಿಂಗ್ ಏನಿದೆ ಅಲ್ವ, ಆ ಕೋಟಿಂಗು ನಿಮಗೆ ಜಾಸ್ತಿ ಇಲ್ಲ ಗುರು. ಮೇಲ್ಗಡೆ ಇಲ್ಲೆಲ್ಲ ಲೇಯರ್ ಇದೆಯಲ್ಲ, ಅದು ಕಲರ್ ಮಾತ್ರ ಅದು ಇಳ್ಕೊಂಡಿದೆ, ಆ ಮಸಾಲ ಮಾತ್ರ ಇಳ್ಕೊಂಡಿದೆ. ಆಮೇಲೆ ಜ್ಯೂಸಿಯಾಗಿದೆ ಚಿಕನ್ನು, ಕಟ್ಟೆ ಆಗೋಯ್ತು. ಒಂಥರ ತಂದೂರಿ ಥರ ಕಾಣ್ತಿದೆ ನನ್ನ ಕಣ್ಗಂತಿದ್ದು. ಮುಟ್ಟೋದಕ್ಕೂ ಅಷ್ಟೇ, ಟೇಸ್ಟ್ ಮಾಡೋಕ್ಕೂ ಅಷ್ಟೇ. ಆಹಾ, ಫ್ಲೇವರ್ಫುಲ್ ಆಗಿದೆ ಗುರು ಇದು. ಮೇಲ್ಗಡೆ ಜಾಸ್ತಿ ನಿಮಗೆ ಲೇಯರ್ ಇಲ್ಲ, ಇಟ್ಟಿಟ್ಟು ಥರ ಸಿಗೋಲ್ಲ, ನಿಮ್ಗೆ ಸಿಗೋದೇ ಇಲ್ಲ, ಅಲ್ಲಿ ಕಾಣೋದು ಇಲ್ಲ, ಸಿಕ್ಕೋದು ಇಲ್ಲ. ಬಟ್ ಟೇಸ್ಟ್ ಮಾತ್ರ ಅದ್ದೂರಿಯಾಗಿದೆ, ರುಚಿಯಾಗಿದೆ, ಬಾಯಿಗೆ ಫ್ಲೇವರ್ಫುಲ್ ಆಗಿದೆ. ಸಾಮಾನ್ಯವಾಗಂತೂ ಇಲ್ಲ ಕಬಾಬು, ಚೆನ್ನಾಗಿದೆ. ಅವ್ರು ಹೇಳ್ದಂಗೆ ಬೆಂಗಳೂರು ಎಲ್ಲೋದ್ರೂ ಸಿಗೋಲ್ಲ ಅಂತ ಹೇಳ್ತಾರಲ್ಲ, ಆ ಥರ ಒಂಥರ ತಂದೂರು ಥರ ಮಾಡ್ಕೊಟ್ಟಿದ್ದಾರೆ. ಕಬಾಬಲ್ಲೇ ಆ ರೇಂಜಲ್ಲಿ ಟೇಸ್ಟ್ ಕೊಟ್ಟಿದ್ದಾರೆ, ಸಾಕಾಗಿದೆ. ಚಿರು ಬಿರಿಯಾನಿ ಸ್ಪೆಷಲ್, ಇದನ್ನು ಟ್ರೈ ಮಾಡಲೇಬೇಕು ಅಂತ ಹೇಳಿದ್ರು. ಮಸಾಲೆ ಎಲ್ಲ ರುಬ್ಬಿ ಮಾಡಿಕೊಟ್ಟಿದ್ದಾರೆ ನೋಡಿ. ತಿಕ್ಕಾಗಿದೆ, ಗಟ್ಟಿಯಾಗಿದೆ ಮಸಾಲ. ಇಲ್ಲೆಲ್ಲ ತಿಂದಿರೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಒಂಥರ ಹಳ್ಳಿಗಳ ಕಡೆ ಮಾಡ್ತಾರೆ ನೋಡಿ, ಮನೇಲಿ ಚಿಕನ್ ಸಾಂಬಾರಿಗೆ ಅಂತಲೇ ಒಂಥರ ಮಸಾಲ ರೆಡಿ ಮಾಡಿಕೊಂಡಿರ್ತಾರೆ, ಹುಡಿ ಎಲ್ಲ ಮಾಡಿಕೊಂಡಿರ್ತಾರೆ, ಖಾರದ ಪುಡಿ ಎಲ್ಲ ಹಾಕಿರ್ತಾರಲ್ವ, ಮಾಡಿಕೊಂಡಿರ್ತಾರಲ್ಲ, ಆ ಥರ ಫ್ಲೇವರ್ ನಿಮಗೆ ರುಬ್ಬಿ ಹಾಕಿರೋದ್ರಿಂದ ಇನ್ನೂ ಒಂದು ಸ್ವಲ್ಪ ಫ್ಲೇವರ್ ಜಾಸ್ತಿ ಸಿಗುತ್ತೆ, ಚೆನ್ನಾಗಿದೆ. ಚಿಕನ್ ಕ್ವಾಲಿಟಿ ಮಾತಾಡೋಂಗಿಲ್ಲ, ಫ್ರೆಶ್ ಆಗಿದೆ ಒಟ್ಟಿನಲ್ಲಿ. ತಿಂತದಿಂದನೇ ನಿಮ್ಗೆ ಬಾಯಿ ತುಂಬ ನೀರು ತುಂಬ್ಕೊಂಡ್ಬಿಡುತ್ತೆ, ಹಂಗೇ ತಿಂತದಿಂದನೇ ಅಷ್ಟು ಚೆನ್ನಾಗಿದೆ. ಸೊ ಇದು ಮಟನ್ ಸ್ಪೆಷಲ್ ಅಂತೆ. ಇದಕ್ಕಿಂತ ತಿಕ್ಕಾಗಿದೆ ಗ್ರೇವಿ ಇದು. ಒಂಥರ ನೋಡಿ, ಈ ಗೋಡಂಬಿನ ಅರ್ದ್ಬಿಟ್ಟು ರುಬ್ಬಿಟ್ಟು ಹಾಕ್ತಾರೆ ಗೊತ್ತಾ, ಆ ರೇಂಜಲ್ಲಿದೆ. ನೋಡೋಕ್ಕೇನೇನೇ ಸಕ್ಕತ್ತಾಗಿ ಕಾಣಿಸ್ತಿದೆ. ಮಟನ್ ಪೀಸು ಚೆನ್ನಾಗಿದೆ ಗುರು. ಆಹಾ ಹಾ ಹಾ, ನಾಟಿ ಸ್ಟೈಲ್ ಅಂದರೆ ಇದು ನಾಟಿ ಸ್ಟೈಲ್. ಕಚ್ಬಿಡೋಣ. ಹೆವಿ ಫ್ಲೇವರ್ ಅಂದರೆ ನಿಮ್ಗೆ ಸಿಗೋದು ಆ ಒಂದು ಮಸಾಲ, ಆ ರುಬ್ಬಾಕಿದಾರಲ್ಲ ಅದ್ರದ್ದೇನೆ. ಆಮೇಲೆ ಖಾರ ಇಲ್ಲ, ಎಲ್ಲರೂ ತಿನ್ಬೋದು. ಅವ್ರು ಹೇಳಿದ್ದು ಇದೇನೇ, ನಿಮಗೆ ನಮ್ಮ ಸ್ಪೆಷಲ್ ಕೊಡೋದ್ರಲ್ಲಿ ನೀವು ಎಲ್ಲರೂ ತಿನ್ಬೋದು, ಚಿಕ್ಕ ಮಕ್ಕಳಿಂದ ದೊಡ್ಡವರು ತಿನ್ಬೋದು ಅಂತ ಹೇಳಿದ್ರು. ಅದೇ ಥರ ಇದೆ, ಫ್ಲೇವರ್ಫುಲ್ ಆಗಿದೆ ಒಟ್ಟಿನಲ್ಲಿ. ಆಮೇಲೆ ಮಟನಲ್ಲಿ ಸ್ವಲ್ಪ ಚರ್ಬಿ ಸಿಕ್ಕಿದಾಗ ಕಚ್ಚಿದಾಗ ಅದೊಂದು ಜ್ಯೂಸಿನೆಸ್ಸು, ಜೊತೆಗೆ ಮಸಾಲ ಟೇಸ್ಟು ಫಸ್ಟ್ ಕ್ಲಾಸ್ ಆಗಿದೆ ಮಾತ್ರ. ದಪ್ಪ ಪೀಸ್, ಒಟ್ಟಿನಲ್ಲಿ ದಪ್ಪ ಪೀಸೇ ಇದೆ. ಗ್ರೀನು ಹಾಳಾಗಿಲಾಗೆಲ್ಲ ಹಾಕಿ ಬೇಜಾನು ನಾಟಿ ಸ್ಟೈಲಲ್ಲಿ ಮಾಡಿದ್ದಾರೆ. ಒಂದು ತಿಂದಾಗಲೇ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ.
ಆ ಒಂದು ಫ್ಲೇವರು, ಆ ಒಂದು ಸೊಪ್ಪು ಹಾಕಿರ್ತಾರೆ ಅದ್ರ ಫ್ಲೇವರ್ ಜೊತೆಗೆ ಸ್ವಲ್ಪ ಮೀಡಿಯಮ್ ಸ್ಪೈಸಿ, ರುಚಿ ಸಾಕಾಗಿದೆ. ಮಟನಲ್ಲಿ ನೀವು ಕಾಂಪ್ರಮೈಸೇ ಇಲ್ಲ ಇಲ್ಲಿ, ಅದೇನಿತ್ತು ಅದೇ ಥರ ಕ್ವಾಲಿಟಿ, ಬಟ್ ಟೇಸ್ಟ್ ಮಾತ್ರ ಸಾಕಾಗಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ. ಖಾರವಾಗಿ ಸ್ವಲ್ಪ ಮೀಡಿಯಮ್ ಖಾರ, ಅದು ಸ್ವಲ್ಪ ಗಟ್ಟಿ ಇತ್ತು, ಇದೇ ಒಂಥರ ಡಿಫ್ರೆಂಟ್ ಖಾರ. ಮೀಟ್ ನೋಡಿ ಸಾಕಾಗಿ ಟೆಂಡರ್ ಆಗಿದೆ, ಹೊರತಲ್ಲಿ ಫ್ರೆಶ್ ಆಗಿದೆ. ಒಟ್ಟಿನಲ್ಲಿ ಇದು ಮಟನ್ ಅಂದರೆ ಹಿಂಗಿರಬೇಕು. ಆಮೇಲೆ ಈ ಥರ ಅದ್ದಿ ಗ್ರೇವಿನಲ್ಲಿ ಈ ಪರೋಟ ಗಿರೋಟ ಏನಾರು ತೊಗೊಂಡ್ರೆ, ಚಪಾತಿ ತೊಗೊಂಡ್ರೆ ಈ ಥರ ಗ್ರೇವಿ ಸೂಪರಾಗಿರುತ್ತೆ. ಚೆನ್ನಾಗಿದೆ. ಸ್ವಲ್ಪ ಗ್ರೇವಿ ನಿಮ್ಗೆ ಗಟ್ಟಿ ಇರೋದ್ರಿಂದ ಮಜಾ ಜಾಸ್ತಿ. ಇನ್ನು ತೆಳ್ಳಗಿದ್ರಿಗೆ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಗಟ್ಟಿ ಇರೋದ್ರಿಂದ ಚೆನ್ನಾಗಿದೆ ಅನಿಸುತ್ತೆ, ರುಚಿ ಇರುತ್ತೆ. ಬಾಯಿಗೆ ಒಂದು ನಾಲ್ಗೆಗೆ ರುಚಿ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಬಂದು ಮಸ್ಟು ಟ್ರೈ ಮಾಡಲೇಬೇಕು ಅನ್ನೋದು ಇನ್ನೊಂದು ಐಟಮ್ ಏನಂದರೆ ಕೈಮಾ ಉಂಡೆ. ಆ ಗ್ರೇವಿನೇ ನನಗೆ ಸಖತ್ ಇಷ್ಟ ಆಗ್ತಿದೆ ನೋಡೋದಕ್ಕೇನೆ, ಘಮ ಘಮ ಅಂತಿದೆ ರುಚಿ. ಇಲ್ಲಿ ಎಷ್ಟೊಂದು ಐಟಮ್ ಇದ್ರೂ ಕೈಮಾ ಉಂಡೆಯ ಆ ಒಂದು ಸೇರೋದು ರುಚಿ, ಆ ಒಂದು ಸ್ಮೆಲ್ಲು ನನಗೆ ಇನ್ನೂ ಸಿಗ್ತಾಯಿದೆ. ಕೈಮಾ ಉಂಡೆನಲ್ಲಿ ಪೀಸ್ಗಳು ಚೆನ್ನಾಗಿ ಹಾಕಿದ್ದಾರೆ, ನೋಡೋಣ. ಇದೇ ಒಂಥರ ಡಿಫ್ರೆಂಟ್ ಆಗಿದೆ, ಚೇಂಜ್ ಇದೆ ಮಸಾಲೆ ಇಲ್ಲಿ. ನಾರ್ಮಲಾಗಿ ಎಲ್ಲ ಕಡೆ ಚಕ್ಕೆ ಲವಂಗನೇ ಜಾಸ್ತಿ ಸಿಗುತ್ತೆ ಫ್ಲೇವರು, ಬಟ್ ಇಲ್ಲಿ ಮಟನ್ ಜೊತೆ ಇನ್ನೊಂದು ಥರ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡಿಕೊಟ್ಟಿದ್ರು ಅಂತ ಬೇರೆ ಲೆವೆಲಲ್ಲಿ ಬೇರೆ ಥರ ಸೆಟಲ್ಡ್ ಆಗಿರುವಂತಹ ಒಂದು ಸ್ಪೈಸಸ್ಸು ಇದರಲ್ಲಿ ಸಿಗ್ತಿರೋದು. ಎಲ್ಲ ಕಡೆ ನಾವು ತಿನ್ನೋದೆಲ್ಲ ಅಂದರೆ ಚಕ್ಕೆ ಲವಂಗ ಜಾಸ್ತಿ ಸಿಗುತ್ತೆ, ಇಲ್ಲ ರುಬ್ಬ ಹಾಕಿರ್ತಾರೆ, ಇಲ್ಲಾಂದರೆ ಹಂಗಂಗೆ ಹಾಕಿರ್ತಾರೆ ರಾರ ಬಿಟ್ಟು. ಇದರಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ, ಟೇಸ್ಟು ಚೆನ್ನಾಗಿದೆ. ಫಸ್ಟ್ ಟೈಮು ಈ ಥರ ಟೇಸ್ಟು ಕೈಮಾ ಉಂಡೆನಲ್ಲಿ ತಿಂತಿರೋದು. ಮೇ ಬಿ ಸೇರ್ವಾಗೆ ಹಾಕಿರೋ ಮಸಾಲನೇ ಇರ್ಬೋದು, ಇಳ್ಕೊಂಡಿದೆ ಚೆನ್ನಾಗಿ. ಪ್ಲಸ್ ಆ ರುಚಿ ಒಳಗಡೆ ಹಾಕಿರೋ ಇಂಗ್ರೀಡಿಯೆಂಟ್ಸು ಡಿಫ್ರೆಂಟಾಗಿ ಚೆನ್ನಾಗಿದೆ. 150 ರೂಪಾಯಿಗೆ 3 ಉಂಡೆ ಸಿಗುತ್ತೆ. 3 ಉಂಡೆ ಮಟನ್ದು ನಿಮಗೆ ಫ್ಲೇವರ್ ಜೊತೆ ಆ ಒಂದು ಮಟನ್ನು ಅಗೆದಕ್ಕೂ ಸಿಗುತ್ತಲ್ಲ, ಅದು ಮಜಾ ಚೆನ್ನಾಗಿದೆ. ಸೊ 130 ರೂಪಾಯಿ ಚಿಕನ್ ಬಿರಿಯಾನಿ, ದಪ್ಪ ಪೀಸ್ಗಳು ನೋಡಿ ಒಂದು ಸರಿ, ಜೊತೆ ಒಂದು ಮೊಟ್ಟೆನೂ ಸಿಗುತ್ತೆ. 130 ರೂಪಾಯಿಗೆ ಮೊಟ್ಟೆನೂ ಪರವಾಗಿಲ್ಲ. ರೈಸ್ ಕಲರ್ ನೋಡಿ, ಇದೆಲ್ಲ ಸೊಪ್ಪಿಂದ ಬಂದಿರುವಂಥ ಕಲರು. ಸರ್ ಎಷ್ಟು ಪೀಸ್ ಬರುತ್ತೆ ಚಿಕನ್ ಬಿರಿಯಾನಿನಲ್ಲಿ? ಇಷ್ಟು ದಪ್ಪದು 3 ಪೀಸ್ ಸಿಗುತ್ತೆ. ಸೇಮ್ ಇದೇ ಪೀಸೇ ಸಿಗುತ್ತೆ. ನಮಗೋಸ್ಕರ ದಪ್ಪ ಹಾಕಿಲ್ಲ ತಾನೆ. ಸೊ ಚಿಕನ್ ಬಿರಿಯಾನಿ ರೈಸು ಅದನ್ನ ಕೆದ್ರಿದ ತಕ್ಷಣ ಘಮ ಅಂತಿದೆ ಚಿಕನ್ ಬಿರಿಯಾನಿ ನೋಡಿ. ಉದುದಾಗಿರೋ ರೈಸು, ಆಮೇಲೆ ಆ ಕಲರು ಚೆನ್ನಾಗಿ ಇಷ್ಟ ಆಗ್ತಿದೆ. ಸುವಾಸನೆ ಭರಿತವಾಗಿರುವಂತಹ ಚಿಕನ್ ಬಿರಿಯಾನಿ. ಬಾಯಿ ತುಂಬ ರೈಸು ಕಚ್ಚಿ ತಿಂದ ತಕ್ಷಣ ಫ್ಲೇವರ್ ರಿಲೀಸ್ ಆಗೋದಲ್ಲ. ಕಸೂರಿ ಮೇಥಿದು, ಆಮೇಲೆ ಆ ಸೊಪ್ಪುಗಳದ್ದು ಫ್ಲೇವರು ಒಂಥರ ನಿಮಗೆ ಜಾಸ್ತಿ ಮಸಾಲ ಭರಿತವಾಗಿಲ್ಲ. ನೋಡೋಕ್ಕೆ ನಿಮಗೆ ಗ್ರೀನಲ್ಲಿ ಜಾಸ್ತಿ ಕಲರ್ ಕಾಣಿಸಿದ್ರು ಸೆಟಲ್ಡ್ ಆಗಿರುವಂಥ ಮೀಡಿಯಮ್ ಆಗಿರುವಂಥ ಒಂದು ಕಮ್ಮಿ ಮಸಾಲ ಹಾಕಿ ಮಾಡಿರುವಂತಹ ಚಿಕನ್ ಬಿರಿಯಾನಿ. ಸ್ಪೈಸಿ ಲೆವೆಲ್ ನಿಮ್ಗೆ ಏನಂದರೆ ಸೆಟಲ್ಡ್ ಆಗಿದೆ, ಜಾಸ್ತಿ ಓವರ್ ಖಾರ ಇಲ್ಲ, ಒಂದು ಸಪ್ಪೆ ಥರ ಇಲ್ಲ, ಒಂದು ರುಚಿಯಾಗಿರುವಂಥ ಫ್ಲೇವರ್ ಕೊಟ್ಟಿದ್ದಾರೆ. ಇದು ಸೇಮ್ ನೀವು ರೈಸ್ ಜೊತೆನೇ ಕುಕ್ ಮಾಡಿರೋದಲ್ವ ಸರ್ ಇದು? ಸೊ ಇದು ಬಂದು ರೈಸ್ ಜೊತೆನೇ ಕುಕ್ ಮಾಡಿರುವಂತಹ ಬಿರಿಯಾನಿ ಪೀಸ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ರೈಸ್ ಜೊತೆ ಹಾಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ. ಕೊನೆಯದಲ್ಲಿ ಮಟನ್ ಬಿರಿಯಾನಿ. ನೋಡೋಕ್ಕೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡು ಸೇಮ್ ಕಲರು, ಸೇಮ್ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರೇ ಹಾಕೋದು, ಬಟ್ ಫ್ಲೇವರ್ ಮಾತ್ರ ಮಟನ್ ಇರುತ್ತೆ. ಯಾಕಂದರೆ ಮಟನ್ ಬಿರಿಯಾನಿ ಅದಕ್ಕೋಸ್ಕರ. ಆಮೇಲೆ ಮಟನ್ ಬಿರಿಯಾನಿಯಲ್ಲಿ ನಿಮಗೆ ಮೊಟ್ಟೆ ಸಿಗೋಲ್ಲ. ಇದರಲ್ಲೂ ಕೂಡ 3 ಪೀಸ್ ಅಲ್ಲ ಸರ್? 2 ಪೀಸ್ ಆ್ಯಕ್ಚುಲಿ 2 ಪೀಸು. 1 ಪೀಸ್ ಇದೆ, ಇಲ್ಲೂ 1 ಪೀಸ್ ಇದೆ, ಚಿಕ್ಕದು ಇನ್ನೊಂದು ಪೀಸ್ ಇದೆ. ಚಿಕ್ಕ ಪೀಸ್ ಇದ್ದರೆ 3 ಪೀಸ್ ಕೊಡ್ತಾರೆ, ಇಲ್ಲಾಂದರೆ ದೊಡ್ಡ ಪೀಸ್ ಅಂದರೆ ಈ ಥರ 2 ಪೀಸು. ನಿಮಗೆ ಆ ಸ್ಮೆಲ್ಲೇ ಒಂಥರ ಖುಷಿ ಕೊಡುತ್ತೆ. ತಿನ್ನೋದಕ್ಕೆ ಮುಂಚೆ ಒಂದು ತಿನ್ನಬೇಕಾದ್ರೆ ಒಂದು ಮೂಗು ಎಳ್ಕೊಳುತ್ತಲ್ಲ ಸ್ಮೆಲ್ನ, ಆವಾಗ ಒಂಥರ ಮಜಾ ಚೆನ್ನಾಗಿರುತ್ತೆ ಆ ಒಂದು ಸ್ಮೆಲ್ಲು, ಬಿರಿಯಾನಿ ಸ್ಮೆಲ್ಲು. ನೋಡಿ ಒಂದು ಸರಿ, ಇದು ಕೂಡ ಸೇಮ್ ಆ್ಯಸ್ ಚಿಕನ್ ಬಿರಿಯಾನಿ. ಇದೆಲ್ಲ ನೋಡಿ, ಇದು ಸ್ಪೈಸಸ್ ಎಲ್ಲ ಹಾಕಿರೋದು ಹಂಗಂಗೆ ಕಾಣ್ತಿದೆ. ತಿನ್ಬಿಡೋಣ.
ಸ್ಪೈಸಸ್ ಲೆವೆಲ್ ನಿಮ್ಗೆ ಏನಂದರೆ ನಾನು ಅವಾಗಲೇ ಹೇಳಿದ್ನಲ್ಲ ಕಮ್ಮಿ, ಜಾಸ್ತಿ ಖಾರ ಇಲ್ಲ. ಆಮೇಲೆ ಘಾಟ್ ಹೊಡಿತದೆ, ಆಮೇಲೆ ಖಾರ ಆಗೋದು ಜಾಸ್ತಿ ಎದೇವರಿಗೆ ಬರೋ ಥರ ಇಲ್ಲ ನನ್ನ ಪ್ರಕಾರ. ಇದು ಸೆಟಲ್ಡ್ ಆಗಿರೋ ಮಸಾಲನೂ ಹಾಕಿದ್ದಾರೆ ಇದಕ್ಕೂ, ಮಟನ್ ಬಿರಿಯಾನಿಗೆ ಸೇಮ್ ಚಿಕನ್ ಬಿರಿಯಾನಿಗೆ ಹೆಂಗೆ ಹಾಕಿದ್ರೆ ಅದೇ ಥರ. ಬಟ್ ಫ್ಲೇವರ್ ಬಂದು ನಿಮ್ಗೆ ಮಟನ್ ಫ್ಲೇವರ್ ಸಿಗುತ್ತೆ ನೋಡಿ. ಎಳೆಯಾಗಿ ಮಟನ್ನು ಜೊತೆಗೆ ಈ ಥರ ಚರ್ಬಿ ಸೈಡಲ್ಲಿ ಚೆನ್ನಾಗಿದೆ. ಸೊ ಅದಕ್ಕೆ ರೈಸಲ್ಲಿ ಮಟನ್ ಫ್ಲೇವರು ಜಾಸ್ತಿ ಸಿಗ್ತಿರೋದು. ಸೂಪರ್. ನೀವು ವೀಕ್ಡೇನಲ್ಲಾರೋ ಪ್ಲ್ಯಾನ್ ಮಾಡಿ, ವೀಕೆಂಡಲ್ಲಾರೋ ಪ್ಲ್ಯಾನ್ ಮಾಡಿ, ಯಾವಾಗ ಬಂದರೂ ಈ ಎಲ್ಲ ಐಟಮ್ಗಳು ಚಿರು ಬಿರಿಯಾನಿ ಹೌಸಲ್ಲಿ ಸಿಗುತ್ತೆ. ಕತ್ರಗುಪ್ಪೆನಲ್ಲಿರೋದು, ತಾಜಾ ತಿಂಡಿ ಆಪೋಸಿಟಲ್ಲಿರೋದು. ಬನ್ನಿ, ಇಷ್ಟು ಐಟಮಲ್ಲಿ ಯಾವುದಾದ್ರು ಇಷ್ಟ ಆಗಿದ್ರು ಟ್ರೈ ಮಾಡಿ. ನಮಗಂತೂ ಇದು ಎಲ್ಲನೂ ಫ್ಲೇವರ್ಫುಲ್ಲು, ಒಂದೊಂದರ ಫ್ಲೇವರು ಸಕ್ಕತ್ತು ಇಷ್ಟ ಆಯಿತು. ಪೆಪ್ಪರ್ ಚಿಕನ್ ಮಾತ್ರ ಮಸ್ಟು ಟ್ರೈ. ಆಮೇಲೆ ಈ ಸ್ಪೆಷಲ್ ಚಿಕನ್ನು ಮತ್ತು ಸ್ಪೆಷಲ್ ಮಟನ್ ಇದೆಯಲ್ಲ ಅದು ಅಷ್ಟೇ ಸಗದಾಗಿದೆ, ಇಷ್ಟ ಆಗೋದು. ಒಟ್ಟಿನಲ್ಲಿ ಎಲ್ಲರೂ ಟ್ರೈ ಮಾಡ್ಬೋದು. ಕಬಾಬ್ ಮಾತ್ರ ತಂದೂರಿ ರೇಂಜಲ್ಲಿದೆ. ಬಿರಿಯಾನಿ ಸೆಟಲ್ಡ್ ಆಗಿರೋಂಥ ಮಸಾಲ ಕೊಟ್ಟು ಮಾಡ್ತಿರೋವಂಥದ್ದು. ಆಮೇಲೆ ಪ್ರೈಸು ರೀಸನಬಲಾಗಿ ಕೊಡ್ತಿದ್ದಾರೆ. ಸೊ ಬನ್ನಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟು ಇದೇ ಥರ ಒಂದು ನಾಟಿ ಸ್ಟೈಲ್ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಗೊತ್ತಲ್ಲ ಸಪೋರ್ಟ್ ಮಾಡಿ. ಹೆಂಗೆ ಸಪೋರ್ಟ್ ಮಾಡ್ತೀರಾ? ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ. ಆಮೇಲೆ ಲೊಕೇಶನ್ ಅಷ್ಟೇ ನಿಮ್ಗೆ ಕನ್ಫ್ಯೂಸ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ಈಸಿ, ಕತ್ರಗುಪ್ಪೆ ಮೇನ್ ರೋಡ್ ಅಲ್ವಾ. ಸೊ ಆ ರೋಡ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬನ್ನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಬಾಯ್ ಬಾಯ್.